ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಎ ಸ್ವರ ಎಯಿಂದ ಪ್ರಾರಂಭವಾಗಿ ಸುಲಭವಾಗಿ ಓದಬಲ್ಲ ಪದಗಳನ್ನು ಬರೆಯೋಣ. ಎ ಸ್ವರದಿಂದಾದ ಸುಲಭವಾಗಿ ಓದುವ ಪದಗಳು. ಅವುಗಳಲ್ಲಿ ಎ ಅಲ್ಲಿ ಎಲ್ಲ ಒತ್ತಕ್ಷರ, ಎಲ್ಲರ ಹಾಕೊಂಡ್ವಿ ಅಂದರೆ 3 ಅಕ್ಷರದ ಪದ ಆಗುತ್ತೆ. ಎತ್ತರ ದ ಹಾಕೊಂಡ್ವಿ ಅಂದರೆ 4 ಅಕ್ಷರದ ಪದ ಆಗುತ್ತೆ. ಎತ್ತರದ, ಆಮೇಲೆ ಎಂಬ 3 ಅಕ್ಷರ ಪದ. ನೆಕ್ಸ್ಟು ಎಂಟರ ಅಂದರೆ ನಂಬರ್ 8 ಅದರ ಅಂತ ಎಂಟರ. ಅದೇ ಥರ 80ರ ತಾವತ್ತು ರ 80ರ. ಸೊ ಎಲ್ಲರ, ಎತ್ತರದ, ಎಂಬ, ಎಂಟರ, 80ರ, ಈ ಥರ ಬೇಕಾದಷ್ಟು ಪದಗಳನ್ನು ಬರೀತಾ ಹೋಗ್ಬೋದು. ಗುಣಿತಾಕ್ಷರಗಳನ್ನು ತಗೊಂಡ್ವಿ ಅಂದರೆ ಇನ್ನೂ ತುಂಬ ಸಿಗ್ತವೆ. ಇವಾಗ ನಾವು ಸದ್ಯಕ್ಕೆ ಸ್ವರ ಮತ್ತು ವ್ಯಂಜನದ ಮಾತ್ರ ನೋಡ್ತಾ ಇದ್ದೀವಿ. ಅನಂತರ ಎ ಇಂದ ಸ್ಟಾರ್ಟ್ ಆಗುವಂಥ ಪದ ನೋಡೋಣ. ಅದರಲ್ಲಿ ನಾವು ಆಲ್ರೆಡಿ 2 ಅಕ್ಷರ ಪದ ಬರೆದಿದ್ವಿ. ನಾವು 3 ಅಕ್ಷರ ಮಾಡೋಣ. ಏತದ ಮಾಡಿಕೊಂಡು ಏಕ ಅಂತ ಬರೀರಿ. ಏನನ್ನ ನಾಗೆ ನಾವುತ್ತೆ. ಏನನ್ನು ಅಂತಲೂ ಆಗುತ್ತೆ. ಇಲ್ಲಿ ಕೊಂಬು ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಗುಣಿತಾಕ್ಷರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೋಡೋಣ. ಏಸರ, ಏರಳ, ಈ ಥರ ಸುಲಭವಾಗಿ ಓದಿ ಬರೆಯುವಂಥ ಪದಗಳು ಎ ಇಂದ ಸ್ಟಾರ್ಟ್ ಆಗುತ್ತೆ. ಅನಂತರ ಈಗ ಎ ಆಯಿತು. ಐಯಲ್ಲಿ 5 ದಳ ಅಂದರೆ 5 ದಳ ಇರೋವಂಥ ಯಾವುದೇ ವಸ್ತು ಇರ್ಬೋದು. ಮೇಯ್ನಾಗಿ ಹೂ 5 ದಳ. ಆಮೇಲೆ ಐಕಳ, ನೆಕ್ಸ್ಟ್ ಐರದ, ಐರಾವತ ಅಂತ ಹೇಳ್ತೀವಲ್ಲ ಅದನ್ನು ಶಾರ್ಟ್ ಮಾಡಿ ಐರದ. ಅನಂತರ ಐಕಳ ಬರುತ್ತವಲ್ಲ ಅದನ್ನು ಐಕಳನ್ನು ನಾವತ್ತು ಹಾಕ್ಕೊಂಡು ಇನ್ನೊಂದು ಅಕ್ಷರ ಸೇರಿಸಿ ಪದ ರಚನೆ ಮಾಡೋಣ. ಇದಿಷ್ಟನ್ನು ಐಯಲ್ಲಿ ನೋಡ್ಕೊಳ್ಳೋಣ. ಐದಳ, ಐಕಳ, ಐರದ, ಐಕಳನ್ನ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಓ ಸ್ವರ ಓ ಇಂದ ಸ್ಟಾರ್ಟ್ ಆಗುವಂಥದ್ದು. ಓ ಅಲ್ಲಿ 1ರ, ಅದೇ ಥರ 1ನ್ನ ಅಂದರೆ ಒಂದನ್ನು ಅನ್ನೋದಕ್ಕೆ 1ನ್ನ ಅಂತ ಬರಿತಾ ಇದ್ದೀನಿ. ಒಬ್ಬರ, ಹೋಗು ಬಾಗು ವ್ಯತ್ಯಾಸ ನೋಡ್ಕೊಳ್ಳಿ. ಹೋಗಿ ಇಲ್ಲೇ ನಿಂತು ಬಿಡುತ್ತೆ, ಕೆಳಗಡೆನೇ ಇರುತ್ತೆ. ಬಾ ಬಂದು ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅದಕ್ಕೆ ನೇರಾಗಿ ಎಂಡ್ ಆಗುತ್ತೆ. ಒಬ್ಬರ. ನೆಕ್ಸ್ಟ್ ಒಣಗದ ಅಂದರೆ ಒಣಗದೇ ಇರೋದು ಅಂತ ಇಲ್ಲಿ ಬರೀತೀನಿ. ಹೊಸಡ, ಆಮೇಲೆ ಒದಗದ ಅಂದರೆ ಹೆಲ್ಪ್ ಮಾಡದ ಅಂತ ಅರ್ಥ. ಒದಗದ ಅಂದರೆ ಒಕ್ಕಳನ್ನ, ಅವು ಕಾಗೆ ಕಾವತ್ತೊಳ್ಳ ಒಕ್ಕಳನ್ನು ಅಂತಲೂ ಬರೀಬೋದು. ಕೊಂಬು ಬರುತ್ತಲ್ಲ ಅದರಿಂದ ನನ್ನ ಕೊಂಬನ್ನು ಬಿಡ್ತಾ ಇದ್ದೀನಿ. ಒಕ್ಕಳನ್ನು
ಅನಂತರ ಒತ್ತಡ, ಇದಿಷ್ಟು ಪದ ಓ ಇಂದ ಇಟ್ಕೊಳ್ಳೋಣ. ಅಂದರೆ ಒಂದರ, ಒಂದನ್ನ, ಒಬ್ಬರ, ಒಣಗದ, ಒಸಡ, ಒದಗದ, ಒಕ್ಕಳನ್ನ, ಒತ್ತಡ ಅಂತ ಆಗುತ್ತೆ. ನೆಕ್ಸ್ಟ್ ಪದ ಓ, ಸ್ವರ ಓ ಇಂದ ಆಗೋದನ್ನು ಯಾವ್ಯಾವ ಪದ ಅಂತ ನೋಡೋಣ. ಅದರಲ್ಲಿ ಓಡದ, ಓಡದೇ ಇರೋದು ಅಂತ. ಎರಡು ಅಕ್ಷರ ತಗೊಂಡ್ವಿ ಅಂದರೆ ಓಂ. ಓದದ ಅಂದರೆ ಓದದೇ ಇರೋದು ಅಂತ. ಓದದ. ಅನಂತರ ಓಂಕಾರದ. ಓಂ ಕಾ ದೀರ್ಘ ಕೊಡ್ತಾ ಇದ್ದೀನಿ. ಗಣಿತಾಕ್ಷರದಲ್ಲಿ ಒಂದು ಅಕ್ಷರ ತಗೊಂಬಿಟ್ಟಿದ್ದೀವಿ. ಓಂಕಾರದ, ಓಂಕಾರದ ಅಂತ. ಇದು 4 ಪದಗಳನ್ನ ಓ ಅಕ್ಷರಕ್ಕೆ ಇಟ್ಕೊಳ್ಳೋಣ. ಓದದ ಓಂ, ಓದದ ಓಂಕಾರದ ಅಂತ. ನೆಕ್ಸ್ಟ್ ಔ. ಇದರಲ್ಲಿ ನಾವು ಔಷಧ ಬರೆದಿದ್ವಿ. ಈಗ ಔಷಧವನ್ನ ಅಂತ ಬರೆಯೋಣ. ಔಷಧವ ನಾಗೆ ನಾವತ್ತು ಔಷಧವನ್ನ. ಔಡಲ ಬರೆದಿದ್ವಿ. ಔಡಲ ದ, ಔಡಲದ ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ಥರ ಔತಣ, ಔತಣ, ಔತಣ ದ ಸೇರಿಸ್ಕೊಳ್ಳೋಣ. ಔತಣದ. ಅನಂತರ ಔಪಚಾರವ ಅಥವಾ ಔಪಚಾರದ ಅಂತಲೂ ಬರೀಬೋದು. ಔಷಧವನ್ನು ಔಡಲದ. ಔಡಲ ಅಂತಂದರೆ ಅದು ಎಣ್ಣೆಯ ಒಂದು ಬಗೆ. ಅಂದರೆ ನಾವು ತಲೆಗೆಲ್ಲ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಲ್ಲ, ಹರಳೆಣ್ಣೆ ಅಂತ, ಅದು ಔಡಲದ ಎಣ್ಣೆ ಅಂತ ಹೇಳ್ತಾರೆ. ಹರಳನ್ನು ಔಡಲ ಅಂತ ಹೇಳ್ತಾರೆ. ಔತಣ ಅಂತಂದರೆ ಫೀಸ್ಟ್ ಅಂತ ಅರ್ಥ. ಫೀಸ್ಟ್, ಪಾರ್ಟಿ ಅಂತ ಹೇಳ್ತೀವಲ್ಲ ಅದು. ಔಪಚಾರಿಕ ಅಂದರೆ ಟ್ರೀಟಿಂಗ್. ನಾವು ಯಾರಾದರೂ ಬಂದರೆ, ರಿಲೇಟಿವ್ಸ್ ಎಲ್ಲ ಬಂದರೆ ಟ್ರೀಟ್ ಮಾಡ್ತೀವಲ್ಲ ಗೆಸ್ಟನ್ನೆಲ್ಲ, ಅದು ಔತಣ. ನಾನು ಅಕ್ಷರ ಬಂದು ಒಂದು ಸೇರಿಸ್ಕೊಂಡಿದ್ದೀನಿ. ದ ಅದೇನಾಗುತ್ತೆ ಔಪಚಾರದ ಅಂತ ಆಗುತ್ತೆ. ಔತಣ ಫೀಸ್ಟ್. ಔಪಚಾರದ ಅಂದರೆ ಟ್ರೀಟ್ ಮಾಡೋವಂಥದ್ದು, ಬಂದವ್ರನ್ನ ಸತ್ಕಾರ ಮಾಡೋವಂಥದ್ದು ಔಪಚಾರದ ಅಂತ ಬರುತ್ತೆ. ಅನಂತರ ನೆಕ್ಸ್ಟ್ ಪದ ಅಮ್. ಅಮ್ಮಿಂದ ಸ್ವರ, ಅಮ್ಮಿಂದ ಯಾವ್ಯಾವ ಪದ ರಚಿಸ್ಬೋದು ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಅಂಗಳ. ಅಂಗ, ಅದಕ್ಕೆ ಲಾ ಸೇರಿಸಿದ್ರೆ ಅಂಗಳ. 3 ಅಕ್ಷರದ ಪದ ಆಗುತ್ತೆ. ನೆಕ್ಸ್ಟ್ ಅಂಬರ. ಅಂಬರ ನಾವು ಬರೆದಿದ್ವಿ, ಅದಕ್ಕೆ ದ ಸೇರಿಸ್ಕೊಳ್ಳೋಣ. ಅಂಬರದ. ಅನಂತರ ಅಂಶ. ಅಂಶ ವ ನಾಗೆ ನಾವತ್ತು ನ, ಅಂಶವನ್ನು ಅಂತ ಬರೆಯೋಣ. ಅನಂತರ ಅಂಗ. ಅಂಗ ಅಂಗಳ, ಅಂಬರದ ಅಂಶವನ್ನು. ಅನಂತರ ಅಂಚೆ ಮಾಡ್ಕೊತೀನಿ. ಚಾಕೇತ್ವ ಚೇ ಯ, ಅಂಚೆಯ. ಇಲ್ಲಿ ಗುಣಿತಾಕ್ಷರ ಒಂದನ್ನು ತಗೊಂಡಿದ್ದೀವಿ, ಅಂಚೆಯ. ಅನಂತರ ಅಂಗಳ ಬರೆದಿದ್ದೀವಿ, ಅದೇ ಥರ ಅಂಗವನ್ನು ಬರ್ಕೊಳ್ಳೋಣ. ಅಂಗವನ್ನು. ಆಮೇಲೆ ಅಂಕುಶ. ಅಂಕುಶ, ಅಂಕುಶದ ಅಂತ ಹಾಕ್ಕೊಳ್ಳೋಣ. ಅಂಕುಶದ ಅಂತ ಒಂದು ಪದ ರಚನೆ. ಅನಂತರ ಅಂತರ.
ಅಂತ ರ. ಇನ್ನು ವ ಸೇರಿಸ್ಕೊಂಡ್ವಿ ಅಂದರೆ ಅಂತರವ ಅಂತ ಆಗುತ್ತೆ. ಸೊ ಇವಾಗ ಅಂಗಳ ಅಂಬರದ ಅಂಶವನ್ನು ಇದು ಒತ್ತಕ್ಷರ ತಗೊಂಡಿದ್ದೀವಿ. ಅಂಚೆಯ ಅಂಗವನ್ನು ಅಂಕುಶದ ಅಂತರವ ಅಂತ ಅಮ್ಮಿಂದ ಸ್ಟಾರ್ಟ್ ಆಗುವಂಥ ಪದಗಳನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅಹ ಇದೆಲ್ಲ. ಈ ಅಹ ಪದ ಬಂದು ಜಾಸ್ತಿ ರಚನೆ ಆಗಿಲ್ಲ, ಅಂದರೆ ಸಂಸ್ಕೃತದಲ್ಲಿ ಇದು ಜಾಸ್ತಿ ಇದೆ. ಇಲ್ಲಿ ನಾವು ಅಹ ಇಂದ ಸ್ಟಾರ್ಟ್ ಆಗುವಂಥ ಪದಗಳು ಅಷ್ಟಾಗಿ ಇಲ್ಲ. ವ್ಯಂಜನಾಕ್ಷರಗಳ ಜೊತೆಗೆ ಈ ಹಾ ಸೌಂಡ್ ಸೇರಿಕೊಂಡು ತುಂಬ ಬರ್ತವೆ. ಅಲ್ಲಿ ನಾವು ಇದನ್ನು ಪದರಚನೆ ಪ್ರಾಕ್ಟೀಸ್ ಮಾಡೋಣ. ಈಗ ಅಮ್ಮಗೆ ಇಷ್ಟು ಸ್ವರ ಮತ್ತು ವ್ಯಂಜನದ ಪದಗಳ ರಚನೆ ಬರೆದು ಪ್ರಾಕ್ಟೀಸ್ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈವರೆಗೂ ನೀವು ಕ್ಲೀನಾಗಿ ಕಲ್ತಿದ್ರಿ ಅಂತಂದರೆ ನೀಟಾಗಿ ನಿಮಗೆ ಸ್ವರ ಮತ್ತು ವ್ಯಂಜನ ಚೆನ್ನಾಗಿ ಪರಿಚಯವಾಗಿರುತ್ತೆ. ಅದರ ಜೊತೆಗೆ ಒತ್ತಕ್ಷರಗಳು, ಸ್ವರ ವ್ಯಂಜನಾಕ್ಷರಗಳು ಒತ್ತಕ್ಷರಗಳು ಅಷ್ಟನ್ನು ಪದೇ ಪದೇ ನಾವು ಯೂಸ್ ಮಾಡಿ ತುಂಬ ಅಕ್ಷರಗಳು ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವ್ಯಂಜನಾಕ್ಷರಗಳು ಗುಣಿತಾಕ್ಷರಗಳು ಕಲಿಯೋಣ.